ಎಲ್ಲರಿಗೂ ಸೋಮು KFD ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 2023ರಲ್ಲಿ KA ಅವರು ನಡೆಸಿದಂತಹ SDA ಕ್ವಶನ್ ಪೇಪರ್ನ 50 ಟಾಪ್ ಕ್ವಶನ್ಗಳನ್ನು ಈ ವಿಡಿಯೋದಲ್ಲಿ ಚರ್ಚಿಸಲಾಗಿದೆ. ಕೊನೆವರೆಗೂ ನೋಡಿ. ಈ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೆಯ ಪ್ರಶ್ನೆ, ಸುತ್ತುವರಿದ ಶಬ್ದದ ಮಾಪನದ ಘಟಕವಾಗಿದೆ. ಎ ಆಪ್ಷನ್ ಎ ಡೆಸಿಬಲ್, ಆಪ್ಷನ್ಸ್ ಬಿ REM, ಆಪ್ಷನ್ ಸಿ ಮಿಲಿಬಾರ್, ಆಪ್ಷನ್ಸ್ ಡಿ ಲುಮೆನ್. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಎ ಡೆಸಿಬಲ್. ಎರಡನೆಯ ಪ್ರಶ್ನೆ, ಜಲಮೂಲಗಳಲ್ಲಿ ಸಾವಯವ ಪದಾರ್ಥಗಳನ್ನು ಕೊಳೆಯಲು ಏರೋಬಿಕ್ ಸೂಕ್ಷ್ಮಜೀವಿಗಳಿಗೆ ಅಗತ್ಯವಿರುವ ಆಮ್ಲಜನಕದ ಪ್ರಮಾಣವನ್ನು ಹೀಗೆ ಉಲ್ಲೇಖಿಸಲಾಗುತ್ತದೆ. ಆಪ್ಷನ್ಸ್ ಎ VOC, ಆಪ್ಷನ್ಸ್ ಬಿ BOD, ಆಪ್ಷನ್ ಸಿ DO, ಆಪ್ಷನ್ಸ್ ಡಿ COD. ಈ ಪ್ರಶ್ನೆಯ ಉತ್ತರ ಆಪ್ಷನ್ಸ್ ಬಿ BOD, ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್, BOD. ಮೂರನೆಯ ಪ್ರಶ್ನೆ, ಕರಗಿದ ಶಿಲಾಪಾಕವು ಭೂಮಿಯ ಮೇಲ್ಮೈಯನ್ನು ತಲುಪಿದಾಗ ಲಾವಾ, ಅನಿಲಗಳು ಮತ್ತು ಬೂದಿಯನ್ನು ಬಿಡುಗಡೆ ಮಾಡುತ್ತದೆ. ಇದನ್ನು ಡ್ಯಾಶ್ ಡ್ಯಾಶ್ ಎನ್ನುತ್ತಾರೆ. ಆಪ್ಷನ್ಸ್ ಎ ಎಲ್ ನಿನೋ ದಕ್ಷಿಣ ಆಸಿಲೇಷನ್, ಆಪ್ಷನ್ಸ್ ಬಿ ಭೂಕಂಪನ, ಆಪ್ಷನ್ ಸಿ ಭೂಸ್ಖಲನ, ಆಪ್ಷನ್ಸ್ ಡಿ ಜ್ವಾಲಾಮುಖಿ. ಈ ಪ್ರಶ್ನೆಯ ಉತ್ತರ ಆಪ್ಷನ್ಸ್ ಡಿ ಸರಿಯಾದ ಉತ್ತರ, ಜ್ವಾಲಾಮುಖಿ. ನಾಲ್ಕನೆಯ ಪ್ರಶ್ನೆ, ಯಾರ ಆಳ್ವಿಕೆಯಲ್ಲಿ ಫರ್ನೋ ನುಂಜಿ ಒಬ್ಬ ಪೋರ್ಚುಗೀಸ್ ಪ್ರವಾಸಿ ವಿಜಯನಗರಕ್ಕೆ ಭೇಟಿ ನೀಡಿದ್ದರು? ಆಪ್ಷನ್ಸ್ ಎ ಸಾಳುವ ನರಸಿಂಹ, ಆಪ್ಷನ್ಸ್ ಬಿ ಅಚ್ಯುತ ದೇವರಾಯ, ಆಪ್ಷನ್ ಸಿ ರಾಮರಾಯ, ಆಪ್ಷನ್ಸ್ ಡಿ ದೇವರಾಯ I. ಈ ಪ್ರಶ್ನೆಯ ಉತ್ತರ ಆಪ್ಷನ್ಸ್ ಬಿ ಸರಿಯಾದ ಉತ್ತರ, ಅಚ್ಯುತ ದೇವರಾಯ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ. ಐದನೆಯ ಪ್ರಶ್ನೆ, ಯಶೋಧರ ಚರಿತೆ ಎಂಬ ಪುಸ್ತಕವನ್ನು ಬರೆದವರು? ಆಪ್ಷನ್ಸ್ ಎ ರಾಘವಾಂಕ, ಆಪ್ಷನ್ಸ್ ಬಿ ರನ್ನ, ಆಪ್ಷನ್ ಸಿ ಜನ್ನ, ಆಪ್ಷನ್ಸ್ ಡಿ ಕೇಶಿರಾಜ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಜನ್ನ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಆರನೆಯ ಪ್ರಶ್ನೆ, ಆಹಾರ ಸರಪಳಿಯು ಸೂಚಿಸುತ್ತದೆ? ಆಪ್ಷನ್ಸ್ ಎ ಬಯೋಮಾಸ್ ಗ್ರಾಹಕರಿಂದ ಉತ್ಪಾದಕರಿಗೆ ವರ್ಗಾವಣೆ, ಆಪ್ಷನ್ಸ್ ಬಿ ಶಕ್ತಿ ವರ್ಗಾವಣೆಯ ವೃತ್ತಾಕಾರದ ವ್ಯವಸ್ಥೆ, ಆಪ್ಷನ್ ಸಿ ಶಕ್ತಿಯ ಉತ್ಪಾದನೆ ಮಾತ್ರ, ಆಪ್ಷನ್ಸ್ ಡಿ ಬಯೋಮಾಸ್ ವರ್ಗಾವಣೆಯೊಂದಿಗೆ ಸಂಯೋಜಿತವಾಗಿರುವ ರೇಖಾತ್ಮಕ ಶಕ್ತಿ ವರ್ಗಾವಣೆ ಪ್ರಕ್ರಿಯೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಸರಿಯಾದ ಉತ್ತರ. ಇಲ್ಲಿ ಆಹಾರ ಸರಪಳಿಯು ಸೂಚಿಸುವುದೇನಪ್ಪ ಅಂತಂದ್ರೆ ಬಯೋಮಾಸ್ ವರ್ಗಾವಣೆಯೊಂದಿಗೆ ಸಂಯೋಜಿತವಾಗಿರುವ ರೇಖಾತ್ಮಕ ಶಕ್ತಿ ವರ್ಗಾವಣೆ ಪ್ರಕ್ರಿಯೆ. ಆಪ್ಷನ್ಸ್ ಡಿ ಸರಿಯಾದ ಉತ್ತರ. ಏಳನೆಯ ಪ್ರಶ್ನೆ, ಆರ್ಕಿಯೋಪ್ಟೆರಿಕ್ಸ್ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ಸ್ ಎ ಪಾಯ್ಸಿಸ್, ಆಪ್ಷನ್ಸ್ ಬಿ ಏವ್ಸ್ ಆ್ಯಂಡ್ ರೆಪ್ಟೈಲ್ಸ್, ಆಪ್ಷನ್ ಸಿ ರೆಪ್ಟೈಲ್ಸ್ ಸರೀಸೃಪಗಳು, ಆಪ್ಷನ್ಸ್ ಡಿ ಸಸ್ತನಿಗಳು. ಈ ಪ್ರಶ್ನೆಯ ಉತ್ತರ ಆಪ್ಷನ್ಸ್ ಬಿ ಏವ್ಸ್ ಆ್ಯಂಡ್ ರೆಪ್ಟೈಲ್ಸ್. ಉತ್ತರ ಬಿ ಸರಿಯಾಗಿದೆ. ಇಲ್ಲಿ ಏವ್ಸ್ ಅಂದರೆ ಪಕ್ಷಿಗಳು, ರೆಪ್ಟೈಲ್ಸ್ ಅಂದರೆ ಸರೀಸೃಪಗಳು. ಮುಂದಿನ ಪ್ರಶ್ನೆ, ಎಂಟನೆಯ ಪ್ರಶ್ನೆ, ಗಜಶಾಸ್ತ್ರ ಪುಸ್ತಕವನ್ನು ಬರೆದವರು? ಆಪ್ಷನ್ಸ್ ಎ ಸ್ತ್ರೀ ಪುರುಷ, ಆಪ್ಷನ್ಸ್ ಬಿ ರಾಚಮಲ್ಲ IV, ಆಪ್ಷನ್ ಸಿ ಮಾಧವ I, ಆಪ್ಷನ್ಸ್ ಡಿ ಚಾವುಂಡರಾಯ. ಇಲ್ಲಿ ಗಜಶಾಸ್ತ್ರ ಪುಸ್ತಕವನ್ನು ಬರೆದವರು ಸ್ತ್ರೀ ಪುರುಷ. ಆಪ್ಷನ್ಸ್ ಎ ಸರಿಯಾದ ಉತ್ತರ, ಆಪ್ಷನ್ಸ್ ಎ. ಒಂಬತ್ತನೆಯ ಪ್ರಶ್ನೆ, ಯಲಹಂಕ ನಾಡಪ್ರಭು ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ
ರಣಬೈರೇಗೌಡ. ಆಪ್ಷನ್ಸ್ ಬಿ ಕೆಂಪೇಗೌಡ 1. ಆಪ್ಷನ್ ಸಿ ಕೆಂಪೇಗೌಡ 2. ಆಪ್ಷನ್ಸ್ ಡಿ ಕೆಂಪನಂಜೇಗೌಡ. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಕೆಂಪೇಗೌಡ 1. ಈ ಕೆಂಪೇಗೌಡ 1ರನ್ನೇ ಹಿರಿಯ ಕೆಂಪೇಗೌಡರು ಅಂತ ಕರೆಯಲಾಗ್ತೈತಿ. ಮುಂದಿನ ಪ್ರಶ್ನೆ 10ನೆಯ ಪ್ರಶ್ನೆ, ಚರಕ ಸಂಘವು ಬೆಂಗಳೂರಿನಲ್ಲಿ ಯಾರಿಂದ ಸ್ಥಾಪಿಸಲಾಯಿತು? ಆಪ್ಷನ್ಸ್ ಎ ಆರ್ ದಿವಾಕರ್. ಆಪ್ಷನ್ಸ್ ಬಿ NS ಹರ್ಡೀಕರ್. ಆಪ್ಷನ್ ಸಿ ಕಾರ್ನಾಡ್ ಸದಾಶಿವರಾವ್. ಆಪ್ಷನ್ಸ್ ಡಿ ಗಂಗಾಧರರಾವ್ ದೇಶಪಾಂಡೆ. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಗಂಗಾಧರರಾವ್ ದೇಶಪಾಂಡೆ. 11ನೆಯ ಪ್ರಶ್ನೆ, ಬಹಮನಿ ಸಾಮ್ರಾಜ್ಯವನ್ನು ಡ್ಯಾಶ್ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ಸ್ ಎ 1347. ಆಪ್ಷನ್ಸ್ ಬಿ 1336. ಆಪ್ಷನ್ಸ್ ಸಿ 1437. ಆಪ್ಷನ್ಸ್ ಡಿ 1399. ಈ ಪ್ರಶ್ನೆಯ ಉತ್ತರ ಆಪ್ಷನ್ಸ್ ಎ ಸರಿಯಾದ ಉತ್ತರ 1347. ಬಹಮನಿ ಸಾಮ್ರಾಜ್ಯ 1347ರಲ್ಲಿ ಸ್ಥಾಪಿಸಲಾಗಿದ್ದು ಆಪ್ಷನ್ಸ್ ಎ ಸರಿಯಾದ ಉತ್ತರ ಆಗಿದೆ. 12ನೆಯ ಪ್ರಶ್ನೆ, ಜೂನ್ 3, 1947ರ ಯೋಜನೆಯು? ಆಪ್ಷನ್ಸ್ ಎ ಹೆಚ್ಚು ಭಾರತೀಯ ಪ್ರಾಂತ್ಯಗಳನ್ನು ಸ್ಥಾಪಿಸುವುದು. ಆಪ್ಷನ್ಸ್ ಬಿ ಭಾರತೀಯರಿಗೆ ಅಧಿಕಾರದ ವರ್ಗಾವಣೆ. ಆಪ್ಷನ್ ಸಿ ಸಂವಿಧಾನ ಸಭೆಯನ್ನು ಸ್ಥಾಪಿಸುವುದು. ಆಪ್ಷನ್ಸ್ ಡಿ 2 ಸ್ವತಂತ್ರ ಪ್ರಭುತ್ವಗಳನ್ನು ಸ್ಥಾಪಿಸುವುದು. ಈ ಪ್ರಶ್ನೆಯ ಉತ್ತರ ಆಪ್ಷನ್ಸ್ ಡಿ ಸರಿಯಾದ ಉತ್ತರ. ಇಲ್ಲಿ 2 ಸ್ವತಂತ್ರ ಪ್ರಭುತ್ವಗಳನ್ನು ಸ್ಥಾಪಿಸುವುದು, ಭಾರತ ಮತ್ತು ಪಾಕಿಸ್ತಾನ ಎಂಬಂಥ 2 ಸ್ವತಂತ್ರ ಪ್ರಭುತ್ವಗಳನ್ನು ಸ್ಥಾಪಿಸುವುದು ಈ ಜೂನ್ 3ನೇ ತಾರೀಕಿನಿಂದ ನಡೀತೈತಿ. ಇದನ್ನು ಜೂನ್ ಸೂತ್ರ ಅಂತ ಸಹ ಕರೀತಾರೆ. 13ನೆಯ ಪ್ರಶ್ನೆ, ಸಂವಿಧಾನದ ಸಭೆಯು ಕರಡು ಸಮಿತಿಯನ್ನು ಈ ದಿನದಂದು ನೇಮಿಸಿತು? ಆಪ್ಷನ್ಸ್ ಎ 29ನೇ ಆಗಸ್ಟ್ 1947. ಆಪ್ಷನ್ಸ್ ಬಿ 9ನೇ ಡಿಸೆಂಬರ್ 1946. ಆಪ್ಷನ್ ಸಿ 26ನೇ ನವೆಂಬರ್ 1949. ಆಪ್ಷನ್ಸ್ ಡಿ 26ನೇ ನವೆಂಬರ್ 1946. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ 29ನೇ ಆಗಸ್ಟ್ 1947 ಸರಿಯಾದ ಉತ್ತರ. 14ನೆಯ ಪ್ರಶ್ನೆ, ಈಡಿಸ್ ಈಜಿಪ್ಟಿಯು ಯಾವುದರ ವಾಹಕ ಅಥವಾ ವೆಕ್ಟರ್? ಆಪ್ಷನ್ಸ್ ಎ ಡೆಂಗ್ಯೂ ಮತ್ತು ಹಳದಿ ಜ್ವರ 2. ಆಪ್ಷನ್ಸ್ ಬಿ ಡೆಂಗ್ಯೂ ಜ್ವರ. ಆಪ್ಷನ್ ಸಿ ಜಪಾನೀಸ್ ಎನ್ಸೆಫಾಲೈಟಿಸ್. ಆಪ್ಷನ್ಸ್ ಡಿ ಹಳದಿ ಜ್ವರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಸರಿಯಾದ ಉತ್ತರ ಡೆಂಗ್ಯೂ ಮತ್ತು ಹಳದಿ ಜ್ವರ ಎರಡೂ ಕೂಡ ಈ ಈಡಿಸ್ ಈಜಿಪ್ಟಿ ಎಂಬ ಸೊಳ್ಳೆ ಮುಖಾಂತರ ಹರಡ್ತವೆ. ಅದಕ್ಕೆ ಆಪ್ಷನ್ಸ್ ಎ ಸರಿಯಾದ ಉತ್ತರ. 15ನೆಯ ಪ್ರಶ್ನೆ, NIA ವಿಚಾರಣೆಗಳು ಎಲ್ಲಿ ನಡೆದವು? ಆಪ್ಷನ್ಸ್ ಎ ಹೈಕೋರ್ಟ್ ದೆಹಲಿ. ಆಪ್ಷನ್ಸ್ ಬಿ ಕೆಂಪುಕೋಟೆ ದೆಹಲಿ. ಆಪ್ಷನ್ ಸಿ ರಾಯಲ್ ಕೋರ್ಟ್ ಲಂಡನ್. ಆಪ್ಷನ್ಸ್ ಡಿ ಸುಪ್ರೀಂ ಕೋರ್ಟ್ ದೆಹಲಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಕೆಂಪುಕೋಟೆ ದೆಹಲಿ. ಈ INA ಅಂತಂದ್ರೆ ಇಂಡಿಯನ್ ನ್ಯಾಷನಲ್ ಆರ್ಮಿ. ಈ ಇಂಡಿಯನ್ ನ್ಯಾಷನಲ್ ಆರ್ಮಿ ವಿಚಾರಣೆಯನ್ನು ಕೆಂಪುಕೋಟೆ ದೆಹಲಿಯಲ್ಲಿ ನಡೆಸಲಾಗ್ತೈತಿ. ಮುಂದಿನ ಪ್ರಶ್ನೆ 16ನೆಯ ಪ್ರಶ್ನೆ, ಭಾರತಕ್ಕೆ ಕ್ಯಾಬಿನೆಟ್ ಮಿಷನ್ ನೇತೃತ್ವವನ್ನು ಯಾರು ವಹಿಸಿದರು? ಆಪ್ಷನ್ಸ್ ಎ ಸ್ಟಾಫರ್ಡ್ ಕ್ರಿಪ್ಸ್. ಆಪ್ಷನ್ಸ್ ಬಿ ಲಾರ್ಡ್ ಪಿಥಿಕ್ ಲಾರೆನ್ಸ್. ಆಪ್ಷನ್ ಸಿ ಮೌಂಟ್ ಬ್ಯಾಟನ್. ಆಪ್ಷನ್ಸ್ ಡಿ AV ಅಲೆಕ್ಸಾಂಡರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಲಾರ್ಡ್ ಪಿಥಿಕ್ ಲಾರೆನ್ಸ್. ಲಾರ್ಡ್ ಪಿಥಿಕ್ ಲಾರೆನ್ಸ್ ಅವರು ಕ್ಯಾಬಿನೆಟ್ ಮಿಷನ್ನ ನೇತೃತ್ವವನ್ನು ವಹಿಸಿಕೊಂಡಿರ್ತಾರೆ. ಮುಂದಿನ ಪ್ರಶ್ನೆ 17ನೆಯ ಪ್ರಶ್ನೆ, ವಿಧಿ 371J ಅಡಿಯಲ್ಲಿ ರಾಜ್ಯಪಾಲರು ಯಾವ ರಾಜ್ಯಕ್ಕೆ ಸಂಬಂಧಿಸಿದಂತೆ ವಿಶೇಷ ನಿಬಂಧನೆಗಳನ್ನು ಹೊಂದಿದ್ದಾರೆ? ಆಪ್ಷನ್ಸ್ ಎ ಕರ್ನಾಟಕ. ಆಪ್ಷನ್ಸ್ ಬಿ ಮಹಾರಾಷ್ಟ್ರ. ಆಪ್ಷನ್ ಸಿ ಅಸ್ಸಾಂ. ಆಪ್ಷನ್ಸ್ ಡಿ ಆಂಧ್ರ ಪ್ರದೇಶ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಕರ್ನಾಟಕ. 371J ಇದು ಅತಿ ಹೆಚ್ಚು ಬಾರಿ ಕೇಳಲಾದಂಥ ಪ್ರಶ್ನೆ ಆಗಿರ್ತೈತಿ. ಇದು ಕರ್ನಾಟಕ, ಅದರಲ್ಲಿ ಎಸ್ಪೆಷಲಿ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಡ್ತೈತಿ 371J. 18ನೆಯ ಪ್ರಶ್ನೆ, ಯಾವ ವಿಧೇಯಕದ ಪ್ರಕಾರ
ಅಸ್ಪೃಶ್ಯತೆ ನಿರ್ಬಂಧಿಸಿದೆ ಮತ್ತು ಅದರ ಆಚರಣೆಯು ಶಿಕ್ಷಾರ್ಹವಾಗಿದೆ. ಆಪ್ಷನ್ಸ್ ಎ ವಿಧೇಯಕ 17, ಆಪ್ಷನ್ಸ್ ಬಿ ವಿಧೇಯಕ 14, ಆಪ್ಷನ್ಸ್ ಡಿ ವಿಧೇಯಕ 18, ಆಪ್ಷನ್ಸ್ ಡಿ ವಿಧೇಯಕ 15. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ವಿಧೇಯಕ 17. ಈ ಆಪ್ಷನ್ಸ್ ಎ ವಿಧೇಯಕ 17ರ ಮುಖಾಂತರ ಅಸ್ಪೃಶ್ಯತೆ ನಿರ್ಬಂಧಿಸಿದೆ ಮತ್ತು ಅದರ ಆಚರಣೆಯು ಶಿಕ್ಷಾರ್ಹ ಅಪರಾಧವಾಗಿದೆ. 19ನೆಯ ಪ್ರಶ್ನೆ, ಭಾರತ ಸರ್ಕಾರದ ಕಾಯ್ದೆ 1935 ಪರಿಚಯಿಸಿದ ವ್ಯವಸ್ಥೆಯಲ್ಲಿ ಸರಿಯಾದುದನ್ನು ಆರಿಸಿರಿ. ಆಪ್ಷನ್ಸ್ ಎ ಪ್ರಾಂತ್ಯಗಳ ಮೇಲೆ ಕೇಂದ್ರದ ನಿಯಂತ್ರಣ, ಆಪ್ಷನ್ಸ್ ಬಿ ಕೇಂದ್ರದಲ್ಲಿ ರಾಜ್ಯ ಪ್ರಭುತ್ವ, ಆಪ್ಷನ್ಸ್ ಸಿ ಕೇಂದ್ರದ ಮೇಲೆ ಪ್ರಾಂತ್ಯಗಳ ನಿಯಂತ್ರಣ, ಆಪ್ಷನ್ಸ್ ಡಿ ಪ್ರಾಂತ್ಯದಲ್ಲಿ ರಾಜ್ಯ ಪ್ರಭುತ್ವ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸರಿಯಾದ ಉತ್ತರ, ಕೇಂದ್ರದಲ್ಲಿ ರಾಜ್ಯ ಪ್ರಭುತ್ವ. 20ನೆಯ ಪ್ರಶ್ನೆ, ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು. ಆಪ್ಷನ್ಸ್ ಎ ರಾಜ್ಯಸಭೆಯ ಉಪಾಧ್ಯಕ್ಷರು, ಆಪ್ಷನ್ಸ್ ಬಿ ಭಾರತದ ರಾಷ್ಟ್ರಪತಿ, ಆಪ್ಷನ್ಸ್ ಸಿ ಲೋಕಸಭೆಯ ಸಭಾಪತಿ, ಆಪ್ಷನ್ಸ್ ಡಿ ಭಾರತದ ಉಪರಾಷ್ಟ್ರಪತಿಗಳು. ಈ ಪ್ರಶ್ನೆ ಮೇಲಿಂದ ಮೇಲೆ ಆಗ್ತಾ ಇರ್ತಾರೆ ನೋಡ್ರಿ, ಭಾಳ ಸಾರಿ ಕೇಳಿದಾರೆ ಈ ಪ್ರಶ್ನೆಯನ್ನು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಆದ ಕಾರಣ ಆಪ್ಷನ್ಸ್ ಡಿ ಸರಿಯಾದ ಉತ್ತರ. 21ನೆಯ ಪ್ರಶ್ನೆ, ಈ ರೀಟ್ ಅನ್ನು ಯಾವುದೇ ವ್ಯಕ್ತಿಗೆ, ಯಾವುದೇ ಅಧಿಕಾರಿ ಅಥವಾ ಖಾಸಗಿ ವ್ಯಕ್ತಿಗೆ, ವ್ಯಕ್ತಿಯು ತನ್ನ ವಶದಲ್ಲಿ ಹೊಂದಿರುವ ವ್ಯಕ್ತಿಗೆ ತಿಳಿಸಬಹುದು. ಆಪ್ಷನ್ಸ್ ಎ ಕೋ ವಾರಂಟೋ, ಆಪ್ಷನ್ಸ್ ಬಿ ಹೇಬಿಯಸ್ ಕಾರ್ಪಸ್, ಆಪ್ಷನ್ ಸಿ ರ್ಯಾಹಿಬಿಷನ್, ಆಪ್ಷನ್ಸ್ ಡಿ ಮ್ಯಾಂಡಮಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸರಿಯಾದ ಉತ್ತರ, ಹೇಬಿಯಸ್ ಕಾರ್ಪಸ್. ಈ ಹೇಬಿಯಸ್ ಕಾರ್ಪಸ್ ಅಂತಂದ್ರೆ ಬಂಧನ ಪ್ರತ್ಯೇಕೀಕರಣ ಅಂತೈತಿ. ಆದ ಕಾರಣ ಬಿ ಉತ್ತರ ಸರಿಯಾದ ಉತ್ತರ. 22ನೆಯ ಪ್ರಶ್ನೆ, ಯಾವ ಸಂವಿಧಾನಿಕ ತಿದ್ದುಪಡಿಯು ಮಂತ್ರಿಗಳ ಮಂಡಳಿಯನ್ನು ಕೆಳಮನೆಯ ಲೋವರ್ ಹೌಸ್ 15%ಗೆ ಸೀಮಿತಗೊಳಿಸಿತು. ಆಪ್ಷನ್ಸ್ ಎ 92ನೇ ತಿದ್ದುಪಡಿ, ಆಪ್ಷನ್ಸ್ ಬಿ 90ನೇ ತಿದ್ದುಪಡಿ, ಆಪ್ಷನ್ ಸಿ 93ನೇ ತಿದ್ದುಪಡಿ, ಆಪ್ಷನ್ಸ್ ಡಿ 91ನೇ ತಿದ್ದುಪಡಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ 91ನೇ ತಿದ್ದುಪಡಿ. 91ನೇ ತಿದ್ದುಪಡಿಯ ಮೂಲಕ 15% ಒಟ್ಟು ಸದಸ್ಯರ ಗಾತ್ರವನ್ನು ಮೀರಬಾರ್ದು ಅಂತೇಳಿ ರೂಲ್ಸ್ ಮಾಡ್ಲಾತೈತಿ. ಆದ ಕಾರಣ ಆಪ್ಷನ್ಸ್ ಡಿ ಸರಿಯಾದ ಉತ್ತರ. 23ನೆಯ ಪ್ರಶ್ನೆ, 100 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ನೀರಿನ ಭೌತಿಕ ರೂಪವೇನು? ಆಪ್ಷನ್ಸ್ ಎ ಅರೆ ಘನ, ಆಪ್ಷನ್ಸ್ ಬಿ ದ್ರವ, ಆಪ್ಷನ್ ಸಿ ಘನ, ಆಪ್ಷನ್ಸ್ ಡಿ ಅನಿಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅನಿಲ ಮತ್ತು ದ್ರವ ಎರಡೂ ಆಗ್ತೈತಿ. ಆಪ್ಷನ್ಸ್ ಬಿ ಮತ್ತು ಡಿ ಎರಡೂ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 24ನೆಯ ಪ್ರಶ್ನೆ, ಭಾರತದ ಸಂಸತ್ತಿನ ಜಂಟಿ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಆಪ್ಷನ್ಸ್ ಎ ರಾಜ್ಯಸಭೆಯ ಉಪಾಧ್ಯಕ್ಷರು, ಆಪ್ಷನ್ಸ್ ಬಿ ಲೋಕಸಭೆಯ ಸಭಾಪತಿ, ಆಪ್ಷನ್ ಸಿ ಭಾರತದ ರಾಷ್ಟ್ರಪತಿಗಳು, ಆಪ್ಷನ್ಸ್ ಡಿ ಭಾರತದ ಉಪರಾಷ್ಟ್ರಪತಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಲೋಕಸಭೆಯ ಸಭಾಪತಿ. ಈ ಜಂಟಿ ಸಭೆಯ ಅಧ್ಯಕ್ಷತೆಯನ್ನು ಲೋಕಸಭೆ ಸಭಾಪತಿಗಳು ವಹಿಸುತ್ತಿದ್ದು ಆಪ್ಷನ್ಸ್ ಬಿ ಸರಿಯಾದ ಉತ್ತರವಾಗಿದೆ. 25ನೆಯ ಪ್ರಶ್ನೆ, ಯಾವ ಲೇಖನವು ಅದರ ನಿರ್ಣಯದ ಮೂಲಕ ರಾಜ್ಯ ಅಸೆಂಬ್ಲಿಗೆ ಶಾಸಕಾಂಗ ಮಂಡಳಿಯನ್ನು ಸ್ಥಾಪಿಸಬಹುದಾದ ಅಥವಾ ರದ್ದುಗೊಳಿಸಬಹುದಾದ ಅಧಿಕಾರ ನೀಡಿದೆ? ಆಪ್ಷನ್ಸ್ ಎ ಆರ್ಟಿಕಲ್ 170, ಆಪ್ಷನ್ಸ್ ಬಿ ಆರ್ಟಿಕಲ್ 168, ಆಪ್ಷನ್ ಸಿ ಆರ್ಟಿಕಲ್ 171, ಆಪ್ಷನ್ಸ್ ಡಿ ಆರ್ಟಿಕಲ್ 169. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಸರಿಯಾದ ಉತ್ತರ, ಆರ್ಟಿಕಲ್ 169. 169ನೇ ಆರ್ಟಿಕಲ್ ಮೂಲಕ ನಾವು ರಾಜ್ಯ ಅಸೆಂಬ್ಲಿಗಳಲ್ಲಿ ಒಂದಾದಂತಹ ವಿಧಾನ ಪರಿಷತ್ತನ್ನು ಇಟ್ಕೋಬಹುದು ಇಲ್ಲ ರದ್ದುಗೊಳಿಸಬಹುದು. ಅದು ವಿಧಾನಸಭೆಗೆ ಸಂಬಂಧಿಸಿರ್ತೈತಿ. 26ನೆಯ ಪ್ರಶ್ನೆ, ಸಾಂದ್ರೀಕೃತ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸಾಂದ್ರೀಕೃತ ನೈಟ್ರಿಕ್ ಆಮ್ಲ ಇವುಗಳ ಕೆಳಗೆ ನೀಡಿರುವ ಪ್ರಮಾಣದಲ್ಲಿರುವ ಮಿಶ್ರಣವೇ ಅಕ್ವಾರೇಜಿಯಾ? ಆಪ್ಷನ್ಸ್ ಎ 1:5, ಆಪ್ಷನ್ಸ್ ಬಿ 2:1,
ಆಪ್ಷನ್ಸ್ ಬಿ 3:1, ಆಪ್ಷನ್ ಸಿ 2:3, ಆಪ್ಷನ್ಸ್ ಡಿ 2:1. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 3:1. ಇಲ್ಲಿ ಅಕ್ವಾರೇಜಿಯಾ ಅಂದರೆ ಬಂಗಾರವನ್ನು ಕರಗಿಸಲು ಮಾಡುವಂಥ ಒಂದು ದ್ರವ, ಇದು 3:1 ಅನುಪಾತದಲ್ಲಿ ಇರ್ತೈತಿ. ಅದು ಆಪ್ಷನ್ಸ್ ಬಿ ಸರಿಯಾದ ಉತ್ತರವಾಗಿದೆ. 27ನೇ ಪ್ರಶ್ನೆ, ಬೂಟು ಅಂದರೆ ಶೂಗಳನ್ನು ಉತ್ಪಾದಿಸುವ ಉತ್ಪಾದನಾ ಘಟಕವು ಯಾವ ವಲಯದಡಿಯಲ್ಲಿ ಬರುತ್ತದೆ? ಆಪ್ಷನ್ಸ್ ಎ ತೃತೀಯ ವಲಯ, ಆಪ್ಷನ್ಸ್ ಬಿ ಇವುಗಳಲ್ಲಿ ಯಾವುದೂ ಅಲ್ಲ, ಆಪ್ಷನ್ಸ್ ಬಿ ಪ್ರಾಥಮಿಕ ವಲಯ, ಆಪ್ಷನ್ಸ್ ಡಿ ದ್ವಿತೀಯ ವಲಯ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ದ್ವಿತೀಯ ವಲಯ. ಬೂಟುಗಳನ್ನು ತಯಾರು ಮಾಡುವಂತಹ ಕಾರ್ಖಾನೆಯು ಆಪ್ಷನ್ಸ್ ಡಿ ದ್ವಿತೀಯ ವಲಯದಲ್ಲಿ ಕಂಡುಬರುತ್ತದೆ. 28ನೆಯ ಪ್ರಶ್ನೆ, ಆರ್ಯ ಸಮಾಜವನ್ನು ಸ್ಥಾಪಿಸಿದವರು? ಆಪ್ಷನ್ಸ್ ಎ ಕೇಶವ್ ಚಂದ್ರ ಸೇನ್, ಆಪ್ಷನ್ಸ್ ಬಿ ಸ್ವಾಮಿ ದಯಾನಂದ ಸರಸ್ವತಿ, ಆಪ್ಷನ್ ಸಿ ಆತ್ಮಾರಾವ್ ಪಾಂಡುರಂಗ್, ಆಪ್ಷನ್ಸ್ ಡಿ ಗೋಪಾಲಕೃಷ್ಣ ಗೋಖಲೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ. ಸ್ವಾಮಿ ದಯಾನಂದ ಸರಸ್ವತಿ ಅವರು ಆರ್ಯ ಸಮಾಜವನ್ನು ಸ್ಥಾಪಿಸ್ತಾರೆ, ಆದ ಕಾರಣ ಆಪ್ಷನ್ಸ್ ಬಿ ಸರಿಯಾದ ಉತ್ತರ. 29ನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದ 42ನೇ ತಿದ್ದುಪಡಿ ಕಾಯಿದೆ 1976ನ್ನು ಜನಪ್ರಿಯವಾಗಿ ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್ ಎ ಮೇಘಾ ಸಂವಿಧಾನ, ಆಪ್ಷನ್ಸ್ ಸಿ ವಿಶೇಷ ಸಂವಿಧಾನ, ಆಪ್ಷನ್ಸ್ ಬಿ ಹೆಚ್ಚುವರಿ ಸಂವಿಧಾನ, ಆಪ್ಷನ್ಸ್ ಡಿ ಮಿನಿ ಸಂವಿಧಾನ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಮಿನಿ ಸಂವಿಧಾನ. 42ನೇ ತಿದ್ದುಪಡಿ 1976ರಲ್ಲಿ ಮಾಡಿದಂಥ ಈ 42ನೇ ತಿದ್ದುಪಡಿಯನ್ನು ಭಾರತ ಸಂವಿಧಾನದ ಮಿನಿ ಸಂವಿಧಾನ ಎಂದಲೇ ಕರೆಯಲಾಗ್ತೈತಿ, ಆದ ಕಾರಣ ಆಪ್ಷನ್ಸ್ ಡಿ ಸರಿಯಾದ ಉತ್ತರ. 30ನೆಯ ಪ್ರಶ್ನೆ, ಕರ್ನಾಟಕ ವಿಧಾನಸಭೆಯಲ್ಲಿ 224 ಕ್ಷೇತ್ರಗಳ ಪೈಕಿ ಪರಿಶಿಷ್ಟ ಜಾತಿಗಳಿಗೆ ಎಷ್ಟು ಕ್ಷೇತ್ರಗಳನ್ನು ಮೀಸಲಿಡಲಾಗಿದೆ? ಆಪ್ಷನ್ಸ್ ಎ 25, ಆಪ್ಷನ್ಸ್ ಬಿ 36, ಆಪ್ಷನ್ಸ್ ಸಿ 30, ಆಪ್ಷನ್ಸ್ ಡಿ 15. ಸರಿಯಾದ ಉತ್ತರ ಆಪ್ಷನ್ಸ್ ಬಿ 36. ಇಲ್ಲಿ ಎಸ್ ಸಿ ಕೆಟಗರಿಗೆ 36ರಷ್ಟು ಸ್ಥಾನಗಳ ಮೀಸಲಿಟ್ಟರೆ ಎಸ್ ಟಿ ಕೆಟಗರಿಗೆ 15 ಸ್ಥಾನಗಳನ್ನು ಮೀಸಲಿಡಲಾಗೈತಿ, ಆದ ಕಾರಣ ಆಪ್ಷನ್ಸ್ ಬಿ ಸರಿಯಾದ ಉತ್ತರ. 31ನೆಯ ಪ್ರಶ್ನೆ, ಕುಟುಂಬದ ಮಹಿಳಾ ಮುಖ್ಯಸ್ಥರಿಗೆ ಮಾಸಿಕ ₹2,000 ಭತ್ಯೆ ದೊರೆಯುವ ಕರ್ನಾಟಕ ಸರ್ಕಾರದ ಯೋಜನೆಯ ಹೆಸರು? ಆಪ್ಷನ್ಸ್ ಎ ಕರ್ನಾಟಕ ಗೃಹಜ್ಯೋತಿ ಸ್ಕೀಮ್, ಆಪ್ಷನ್ಸ್ ಬಿ ಕರ್ನಾಟಕ ಗೃಹಲಕ್ಷ್ಮಿ ಸ್ಕೀಮ್, ಆಪ್ಷನ್ ಸಿ ಕರ್ನಾಟಕ ಸಾಂತ್ವನ ಸ್ಕೀಮ್, ಆಪ್ಷನ್ಸ್ ಡಿ ಕರ್ನಾಟಕ ಶಕ್ತಿ ಸ್ಕೀಮ್ ಯೋಜನಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕರ್ನಾಟಕ ಗೃಹಲಕ್ಷ್ಮಿ ಸ್ಕೀಮ್. ಮುಂದಿನ ಪ್ರಶ್ನೆ, 32ನೆಯ ಪ್ರಶ್ನೆ, 1954ರಲ್ಲಿ ಕನ್ನಡದಲ್ಲಿ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡ ಚಲನಚಿತ್ರ ಯಾವುದಾಗಿದೆ? ಆಪ್ಷನ್ಸ್ ಎ ಸ್ಕೂಲ್ ಮಾಸ್ಟರ್, ಆಪ್ಷನ್ಸ್ ಬಿ ಬೇಡರ ಕಣ್ಣಪ್ಪ, ಆಪ್ಷನ್ ಸಿ ಕಿತ್ತೂರು ಚೆನ್ನಮ್ಮ, ಆಪ್ಷನ್ಸ್ ಡಿ ಮಹಾಕವಿ ಕಾಳಿದಾಸ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಬೇಡರ ಕಣ್ಣಪ್ಪ. ಇದು ಆಪ್ಷನ್ಸ್ ಬಿ ಬೇಡರ ಕಣ್ಣಪ್ಪ ಸರಿಯಾದ ಉತ್ತರವಾಗಿದೆ. 33ನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಭಾರತೀಯ ಕ್ಷಿಪಣಿಯು ಅಣ್ವಸ್ತ್ರಗಳನ್ನು ಕೊಂಡೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ? ಆಪ್ಷನ್ಸ್ ಎ ಪೃಥ್ವಿ, ಆಪ್ಷನ್ಸ್ ಬಿ ತ್ರಿಶೂಲ್, ಆಪ್ಷನ್ ಸಿ ಇವುಗಳಲ್ಲಿ ಯಾವುದೂ ಅಲ್ಲ, ಆಪ್ಷನ್ಸ್ ಡಿ ನಾಗ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಸರಿಯಾದ ಉತ್ತರ. ಇಲ್ಲಿ ಭಾರತದಲ್ಲಿರುವಂತಹ ಕ್ಷಿಪಣಿಗಳ ಪೈಕಿ ಅಣ್ವಸ್ತ್ರಗಳನ್ನು ಹೊತ್ತು ಒಯ್ಯುವಂಥ ಶಕ್ತಿ ಇರೋದು ಈ ಪೃಥ್ವಿ 2 ಮಿಸೈಲಿಗೆ ಮತ್ತು ಅಗ್ನಿ 5 ಮಿಸೈಲಿಗಿದೆ. ಅಗ್ನಿ 5 ಮಿಸೈಲಿಗೆ ಅಣ್ವಸ್ತ್ರಗಳನ್ನು ಹೊತ್ತು ಒಯ್ಯುವಂಥ ಶಕ್ತಿ ಇದೆ, ಆದ ಕಾರಣ ಆಪ್ಷನ್ಸ್ ಎ ಸರಿಯಾದ ಉತ್ತರ. 34ನೆಯ ಪ್ರಶ್ನೆ, USB-ಯ ವಿಸ್ತೃತ ರೂಪವನ್ನು ಬರೆಯಿರಿ. ಆಪ್ಷನ್ಸ್ ಎ ಅರ್ಜೆಂಟ್ ಸೆಂಟ್ ಬಿಟ್, ಆಪ್ಷನ್ಸ್ ಬಿ ಯೂನಿವರ್ಸಲ್ ಸೆಂಟ್ ಬಿಟ್, ಆಪ್ಷನ್ ಸಿ ಅಲ್ಟಿಮೇಟ್ ಸರ್ವಿಸ್ ಬಿಟ್, ಆಪ್ಷನ್ಸ್ ಡಿ ಯೂನಿವರ್ಸಲ್ ಸೀರಿಯಲ್ ಬಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ. ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಯೂನಿವರ್ಸಲ್ ಸೀರಿಯಲ್ ಬಸ್.
ಮುಂದಿನ ಪ್ರಶ್ನೆ 35ನೆಯ ಪ್ರಶ್ನೆ, ಚಾರ್ಮಡಿ ಘಾಟ್ ಕೆಳಗಿನ ಯಾವ ಸ್ಥಳಗಳನ್ನು ಸಂಪರ್ಕಿಸುತ್ತದೆ? ಆಪ್ಷನ್ಸ್ ಎ ಚಿಕ್ಕಮಗಳೂರು ಮತ್ತು ಮಂಗಳೂರು, ಆಪ್ಷನ್ಸ್ ಬಿ ಶಿರೂರ್ ಮತ್ತು ಬಿಂದೂರ್, ಆಪ್ಷನ್ ಸಿ ಶಿವಮೊಗ್ಗ ಮತ್ತು ಉಡುಪಿ, ಆಪ್ಷನ್ಸ್ ಡಿ ಶಿವಮೊಗ್ಗ ಮತ್ತು ಕುಂದಾಪುರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚಾರ್ಮಡಿ ಘಾಟ್ ಚಿಕ್ಕಮಗಳೂರು ಟು ಮಂಗಳೂರನ್ನು ಸಂಪರ್ಕಿಸುತ್ತಿದ್ದು ಆಪ್ಷನ್ಸ್ ಎ ಸರಿಯಾದ ಉತ್ತರವಾಗಿದೆ. ಚಾರ್ಮಡಿ ಘಾಟ್ ಚಿಕ್ಕಮಗಳೂರು ಮಂಗಳೂರನ್ನು ಸಂಪರ್ಕಿಸುತ್ತದೆ. 36ನೆಯ ಪ್ರಶ್ನೆ, ಮೈದಾನ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಿಲ್ಲ? ಆಪ್ಷನ್ಸ್ ಎ ಮೈದಾನ ಪ್ರದೇಶವು ಹೆಚ್ಚಾಗಿ ಕೃಷ್ಣ ಮತ್ತು ಕಾವೇರಿ ನದಿಗಳಿಂದ ಬರಿದಾಗಿದೆ. ಆಪ್ಷನ್ಸ್ ಬಿ ಮೈದಾನ ಪ್ರದೇಶವು ನಿಕ್ಷೇಪದಿಂದಾಗಿ ರೂಪುಗೊಂಡಿದೆ. ಆಪ್ಷನ್ ಸಿ ಮೈದಾನ ಪ್ರದೇಶವು ತೀವ್ರ ಬರ ಎದುರಿಸುತ್ತಿದೆ. ಆಪ್ಷನ್ಸ್ ಡಿ ಮೈದಾನ ಪ್ರದೇಶವು ಮಲೆನಾಡಿನ ಪೂರ್ವಕ್ಕಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮೈದಾನ ಪ್ರದೇಶವು ನಿಕ್ಷೇಪದಿಂದಾಗಿ ರೂಪುಗೊಂಡಿದೆ. ಈ ಪ್ರಶ್ನೆಯು ಮೈದಾನ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಸರಿಯಿಲ್ಲದ ಕಾರಣ ಆಪ್ಷನ್ಸ್ ಬಿ ಸರಿಯಾದ ಉತ್ತರ. 37ನೆಯ ಪ್ರಶ್ನೆ, ಪ್ರಾಣಿಗಳಲ್ಲಿರುವ ಕಾಲುಬಾಯಿ ರೋಗವು ಯಾವುದರಿಂದ ಉಂಟಾಗುತ್ತದೆ? ಆಪ್ಷನ್ಸ್ ಎ ಪ್ರೋಟೋಜೋವಾ, ಆಪ್ಷನ್ಸ್ ಬಿ ಬ್ಯಾಕ್ಟೀರಿಯಂ, ಆಪ್ಷನ್ ಸಿ ವೈರಸ್, ಆಪ್ಷನ್ಸ್ ಡಿ ಫಂಗಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ವೈರಸ್. ಈ ಕಾಲುಬಾಯಿ ರೋಗವು ವೈರಸ್ನಿಂದ ಉಂಟಾಗುತ್ತಿದ್ದು ಆಪ್ಷನ್ ಸಿ ಸರಿಯಾದ ಉತ್ತರ. 38ನೆಯ ಪ್ರಶ್ನೆ, ಯಾವ ನದಿಯ ಮೇಲೆ ಮಾಗೋಡು ಜಲಪಾತ ಇದೆ? ಆಪ್ಷನ್ಸ್ ಎ ಸೀತಾ ನದಿ, ಆಪ್ಷನ್ಸ್ ಬಿ ಬೆಡತಿ ನದಿ, ಆಪ್ಷನ್ ಸಿ ನೇತ್ರಾವತಿ ನದಿ, ಆಪ್ಷನ್ಸ್ ಡಿ ವರಾಹಿ ನದಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಬೆಡತಿ ನದಿ. ಮಾಗೋಡು ಜಲಪಾತವು ಬೆಡತಿ ನದಿಯ ಮೇಲಿದ್ದು ಆಪ್ಷನ್ಸ್ ಬಿ ಸರಿಯಾದ ಉತ್ತರ. 39ನೆಯ ಪ್ರಶ್ನೆ, ಗ್ರಾಮೀಣಾಭಿವೃದ್ಧಿಯು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಗುರಿಯಾಗಿಸಿಕೊಂಡಿದೆ? ಆಪ್ಷನ್ಸ್ ಎ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವುದು, ಆಪ್ಷನ್ಸ್ ಬಿ ಆರೋಗ್ಯ ಸೌಲಭ್ಯವನ್ನು ಸುಧಾರಿಸುವುದು, ಆಪ್ಷನ್ಸ್ ಸಿ ಆಹಾರವನ್ನು ಒದಗಿಸುವುದು, ಆಪ್ಷನ್ಸ್ ಡಿ ಬಡತನ ಕಡಿಮೆ ಮಾಡುವುದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವುದು. ಗ್ರಾಮೀಣಾಭಿವೃದ್ಧಿಯ ಮುಖ್ಯ ಗುರಿ ಏನಪ್ಪ ಅಂತಂದ್ರೆ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವುದು. ಆದ ಕಾರಣ ಆಪ್ಷನ್ಸ್ ಎ ಸರಿಯಾದ ಉತ್ತರ. 40ನೆಯ ಪ್ರಶ್ನೆ, ಭಾರತ ಮತ್ತು ಪಾಕಿಸ್ತಾನ ಮಧ್ಯದ ಸಿಮ್ಲಾ ಒಪ್ಪಂದವು ಯಾವ ಕಾರಣಕ್ಕಾಗಿ ಏರ್ಪಟ್ಟಿತು? ಆಪ್ಷನ್ಸ್ ಎ ಜಮ್ಮು ಮತ್ತು ಕಾಶ್ಮೀರ ಸಮಸ್ಯೆಗೆ ಅಂತಿಮ ನಿರ್ಣಯ ಕೈಗೊಳ್ಳುವುದು, ಆಪ್ಷನ್ಸ್ ಬಿ ಅಣ್ವಸ್ತ್ರಗಳನ್ನು ಮೊದಲು ಬಳಸುವುದನ್ನು ತಡೆಯಲು, ಆಪ್ಷನ್ ಸಿ ರನ್ ಆಫ್ ಕಚ್ಗೆ ಸಂಬಂಧಿಸಿದ ವಿವಾದಗಳನ್ನು ಪರಿಹರಿಸಿಕೊಳ್ಳುವುದು, ಆಪ್ಷನ್ಸ್ ಡಿ ವಿವಾದಗಳನ್ನು ದ್ವಿಪಕ್ಷೀಯವಾಗಿ ಪರಿಹರಿಸಿಕೊಳ್ಳುವುದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ವಿವಾದಗಳನ್ನು ದ್ವಿಪಕ್ಷೀಯವಾಗಿ ಪರಿಹರಿಸಿಕೊಳ್ಳುವುದು. ಸಿಮ್ಲಾ ಒಪ್ಪಂದ ಆಪ್ಷನ್ಸ್ ಡಿ ಸರಿಯಾದ ಉತ್ತರವಾಗಿದೆ. 41ನೆಯ ಪ್ರಶ್ನೆ, ಮೈಕ್ರೋ ಕ್ರೆಡಿಟ್ ಪ್ರೋಗ್ರಾಂ ಅನ್ನು ಹೀಗೆ ವ್ಯಾಖ್ಯಾನಿಸಲಾಗಿದೆ. ಆಪ್ಷನ್ಸ್ ಎ ದೊಡ್ಡ ರೈತರು ಮಾಡಿದ ಸಾಲ ಸೌಲಭ್ಯ, ಆಪ್ಷನ್ಸ್ ಬಿ ಸ್ವಸಹಾಯ ಗುಂಪುಗಳು ತಮ್ಮ ಸಮಸ್ಯೆಗೆ ಸಾಲವನ್ನು ಒದಗಿಸುತ್ತದೆ, ಆಪ್ಷನ್ ಸಿ ಬ್ಯಾಂಕುಗಳಿಂದ ಮಾಡಿದ ಸಾಲ ಸೌಲಭ್ಯ, ಆಪ್ಷನ್ಸ್ ಡಿ ಸಣ್ಣ ರೈತರು ಮಾಡಿದ ಸಾಲ ಸೌಲಭ್ಯ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸರಿಯಾದ ಉತ್ತರವಾಗಿದೆ. ಸ್ವಸಹಾಯ ಗುಂಪುಗಳು ತಮ್ಮ ಸದಸ್ಯರಿಗೆ ಸಾಲವನ್ನು ಒದಗಿಸುತ್ತದೆ. ಆಪ್ಷನ್ಸ್ ಬಿ ಸರಿಯಾದ ಉತ್ತರವಾಗಿದೆ. 42ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ವಿದೇಶಿ ವಿನಿಮಯ ಸಂಗ್ರಹದ ಭಾಗವಾಗಿಲ್ಲ? ಸರ್ಕಾರ ಹೊಂದಿರುವ SDRಗಳು ಆಪ್ಷನ್ಸ್ ಎ ಅದರ, ಆಪ್ಷನ್ಸ್ ಬಿ RBIನ ಬಳಿ ಇರುವ ಚಿನ್ನದ ಸಂಗ್ರಹ, ಆಪ್ಷನ್ ಸಿ ಸರ್ಕಾರದ ಬಳಿ ಇರುವ ವಿದೇಶಿ ವಿನಿಮಯ ಸಂಗ್ರಹ, ಆಪ್ಷನ್ಸ್ ಡಿ RBI ಬಳಿ ಇರುವ ವಿದೇಶಿ ವಿನಿಮಯ ಸಂಗ್ರಹ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರ್ಕಾರದ ಬಳಿ ಇರುವ ವಿದೇಶಿ ವಿನಿಮಯ ಸಂಗ್ರಹವನ್ನು ಭಾರತ ವಿದೇಶಿ ವಿನಿಮಯ ಸಂಗ್ರಹ ಎಂದು ಪರಿಗಣಿಸಲಾಗುವುದಿಲ್ಲ. ಆದ ಕಾರಣ ಆಪ್ಷನ್ ಸಿ ಸರಿಯಾದ ಉತ್ತರ. 43ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ
ಯಾವಾಗ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ ಅನ್ನು ಪರಿಚಯಿಸಲಾಯಿತು? ಆಪ್ಷನ್ಸ್ ಎ 2015, ಆಪ್ಷನ್ಸ್ ಬಿ 2009, ಆಪ್ಷನ್ ಸಿ 2016, ಆಪ್ಷನ್ಸ್ ಡಿ 2014. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ 2015. 2015ರಲ್ಲಿ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆಯನ್ನು ರೂಪುಗೊಳಿಸಲಾಯಿತು. ಆದ ಕಾರಣ ಆಪ್ಷನ್ಸ್ ಎ ಸರಿಯಾದ ಉತ್ತರ. 44ನೆಯ ಪ್ರಶ್ನೆ, ದಿ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್ ಅನ್ನು ಯಾರು ಬಿಡುಗಡೆ ಮಾಡುತ್ತಾರೆ? ಆಪ್ಷನ್ಸ್ ಎ ಏಷ್ಯಾ ಅಭಿವೃದ್ಧಿ ನಿಧಿ, ಆಪ್ಷನ್ಸ್ ಬಿ ವಿಶ್ವ ಬ್ಯಾಂಕ್, ಆಪ್ಷನ್ ಸಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ, ಆಪ್ಷನ್ಸ್ ಡಿ ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಸರಿಯಾದ ಉತ್ತರ, ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿ. ದಿ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಎಂಬ ರಿಪೋರ್ಟನ್ನು ಈ ಹಣಕಾಸು ನಿಧಿ ಅಂದರೆ IMF ಬಿಡುಗಡೆ ಮಾಡುತ್ತದೆ. 45ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುವು ವರ್ಗಾವಣೆ ಪಾವತಿಗಳ ಉದಾಹರಣೆಗಳು? ಒಂದನೇದು ನಿರುದ್ಯೋಗ ಭತ್ಯೆ, ಎರಡನೇದು ಸಂಬಳ ಪಾವತಿ, ಮೂರನೇದು ಸಾಮಾಜಿಕ ಭದ್ರತೆ ಪಾವತಿಗಳು, ನಾಲ್ಕನೇದು ವೃದ್ಧಾಪ್ಯ ವೇತನ. ಈ ಕೆಳಗಿನ ಕೊಡುಗೆಗಳಲ್ಲಿ ಸರಿಯಾದುದನ್ನು ಆಯ್ಕೆ ಮಾಡಿರಿ. ಇಲ್ಲಿ ವರ್ಗಾವಣೆ ಪಾವತಿಗಳಿಗೆ ಉದಾಹರಣೆಗಳಾಗಿವಪ್ಪ ಅಂತಂದ್ರೆ ಒಂದನೇದು ನಿರುದ್ಯೋಗ ಭತ್ಯೆ, ಎರಡನೇದು ಆಗಲ್ಲ, ಮೂರನೇದು ಸಾಮಾಜಿಕ ಮತ್ತು ಭದ್ರತೆ ಮತ್ತು ಪಾವತಿಗಳು, ನಾಲ್ಕನೇದು ವೃದ್ಧಾಪ್ಯ ವೇತನ. ಇವು ಮೂರು ವರ್ಗಾವಣೆ ಪಾವತಿ ಉದಾಹರಣೆ ಆಗುತ್ತಿದ್ದು ಆಪ್ಷನ್ಸ್ ಎ ನಲ್ಲಿರುವ ಕಾರಣ ಆಪ್ಷನ್ಸ್ ಎ ಸರಿಯಾದ ಉತ್ತರ. 46ನೇ ಪ್ರಶ್ನೆ, ಈ ಕೆಳಗಿನ ಯಾವ ದಿನದಂದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಭಾರತದಲ್ಲಿ ಆಚರಿಸಲಾಗುತ್ತದೆ? ಆಪ್ಷನ್ಸ್ ಎ 5ನೇ ಸೆಪ್ಟೆಂಬರ್, ಆಪ್ಷನ್ಸ್ ಬಿ 1ನೇ ಮೇ, ಆಪ್ಷನ್ ಸಿ 24ನೇ ಏಪ್ರಿಲ್, ಆಪ್ಷನ್ಸ್ ಡಿ 5ನೇ ಆಗಸ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ, 24ನೇ ಏಪ್ರಿಲ್. ಪಂಚಾಯತ್ ರಾಜ್ ದಿನವಾಗಿ 24ನೇ ಏಪ್ರಿಲನ್ನು ಇಂಡಿಯಾದಲ್ಲಿ ಆಚರಿಸಲಾಗುತ್ತೈತಿ. ಆಪ್ಷನ್ ಸಿ ಸರಿಯಾದ ಉತ್ತರ. 47ನೆಯ ಪ್ರಶ್ನೆ, ವಿಶ್ವದ ಭತ್ತದ ಜೀನ್ ಬ್ಯಾಂಕ್ ಎಲ್ಲಿದೆ? ಆಪ್ಷನ್ಸ್ ಎ ಜಪಾನ್, ಆಪ್ಷನ್ಸ್ ಬಿ ಚೀನಾ, ಆಪ್ಷನ್ ಸಿ ಭಾರತ, ಆಪ್ಷನ್ಸ್ ಡಿ ಫಿಲಿಪೈನ್ಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಫಿಲಿಪೈನ್ಸ್. ವಿಶ್ವದ ಭತ್ತದ ಜೀನ್ ಬ್ಯಾಂಕ್ ಫಿಲಿಪೈನ್ಸ್ನಲ್ಲಿರುವ ಕಾರಣ ಆಪ್ಷನ್ಸ್ ಡಿ ಸರಿಯಾದ ಉತ್ತರ. 48ನೆಯ ಪ್ರಶ್ನೆ, ಜವಾಹರ್ಲಾಲ್ ನೆಹರು ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ? ಆಪ್ಷನ್ಸ್ ಎ ಅಂತಾರಾಷ್ಟ್ರೀಯ ತಿಳುವಳಿಕೆ, ಆಪ್ಷನ್ಸ್ ಬಿ ಸರ್ಕಾರಿ ಸೇವೆ, ಆಪ್ಷನ್ ಸಿ ಸಮಾಜ ಕಾರ್ಯ, ಆಪ್ಷನ್ಸ್ ಡಿ ಸಾಹಿತ್ಯಕ ಕಾರ್ಯ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಅಂತಾರಾಷ್ಟ್ರೀಯ ತಿಳುವಳಿಕೆ. ಜವಾಹರ್ಲಾಲ್ ನೆಹರು ಪ್ರಶಸ್ತಿಯನ್ನು ಭಾರತವು ಅಂತಾರಾಷ್ಟ್ರೀಯ ತಿಳುವಳಿಕೆಗಾಗಿ ನೀಡಲಾಗುತ್ತಿದ್ದು ಆಪ್ಷನ್ಸ್ ಎ ಸರಿಯಾದ ಉತ್ತರ. 49ನೆಯ ಪ್ರಶ್ನೆ, ಜಾಗತಿಕ ಮಬ್ಬಾಗಿಸುವಿಕೆ ಏನನ್ನು ಸೂಚಿಸುತ್ತದೆ? ಆಪ್ಷನ್ಸ್ ಎ ವಾತಾವರಣದಲ್ಲಿ ಅಮಾನತುಗೊಂಡಿರುವ ಕಣಗಳ ಕಡಿತ, ಆಪ್ಷನ್ಸ್ ಬಿ ಮೇಲಿನ ವಾತಾವರಣದಲ್ಲಿ ಹೆಚ್ಚಿನ ಇಂಗಾಲ ಡೈಆಕ್ಸೈಡ್, ಆಪ್ಷನ್ ಸಿ ಸೌರ ವಿಕಿರಣ ಕಡಿತ, ಆಪ್ಷನ್ಸ್ ಡಿ ಕೆಳಗಿನ ವಾತಾವರಣದ ಕಮ್ಮಿಯಾದ ಓಜೋನ್ ಮಟ್ಟ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೌರ ವಿಕಿರಣದ ಕಡಿತ. ಸೌರ ವಿಕಿರಣದ ಕಡಿತವನ್ನು ಜಾಗತಿಕ ಮಬ್ಬಾಗಿಸುವಿಕೆ ಎಂದು ಕರೆಯಲಾಗುತ್ತಿದ್ದು ಆಪ್ಷನ್ ಸಿ ಸರಿಯಾದ ಉತ್ತರ. 50ನೆಯ ಪ್ರಶ್ನೆ ಹಾಗೂ ಇದು ಕೊನೆಯ ಪ್ರಶ್ನೆ, ಕೆಳಗಿನ ಯಾವ ವರ್ಷದಲ್ಲಿ ಸಹಕಾರ ಸಂಘಗಳ ಕಾಯಿದೆಯನ್ನು ಅಂಗೀಕರಿಸಲಾಗಿದೆ? ಆಪ್ಷನ್ಸ್ ಎ 1951, ಆಪ್ಷನ್ಸ್ ಬಿ 1912, ಆಪ್ಷನ್ ಸಿ 1950, ಆಪ್ಷನ್ಸ್ ಡಿ 1947. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 1912. ಸಹಕಾರಿ ಸಂಘಗಳ ಕಾಯ್ದೆಯನ್ನು ಅಂಗೀಕಾರ ಮಾಡಿದ್ದು 1992ರಲ್ಲಿ. ಆದ ಕಾರಣ ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಈ ವಿಡಿಯೋದಲ್ಲಿ
2023ರಲ್ಲಿ ಕೇಳಿದಂತಹ SDA ಎಕ್ಸಾಮಲ್ಲಿನ 50 ಟಾಪ್ ಪ್ರಶ್ನೆಗಳನ್ನು ವಿವರಣೆ ಮಾಡಲಾಗಿರ್ತೈತಿ. ಈ ವಿಡಿಯೋವನ್ನು ಪೂರ್ತಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.